ಈಗ ನಾವು 3ನೇ ಸಭೆಯನ್ನು ಕುರಿತು ಧ್ಯಾನಿಸ್ತಿದ್ದೇವೆ, ಪೆರ್ಗಮ ಸಭೆ. ಪೆರ್ಗಮ ಸಭೆಯ ಹಿನ್ನೆಲೆಯನ್ನು ಮತ್ತು ಪೆರ್ಗಮ ಸಭೆಯಲ್ಲಿರುವಂತ ಮೆಚ್ಚುಗೆಯನ್ನು ಕೂಡ ನಾವು ಧ್ಯಾನಿಸಿದೆವು. ಪೆರ್ಗಮ ಸಭೆಯಲ್ಲಿರುವಂತ ತಪ್ಪನ್ನು, ಆಪಾದನೆಯನ್ನು ನಾವು 14ನೇ ವಚನದಲ್ಲಿ ಕಾಣ್ತೇವೆ. 2ನೇ ಅಧ್ಯಾಯ 14ನೇ ವಚನ. ವಿ ಆರ್ ಗೋಯಿಂಗ್ ದಿಸ್ ವೇ. ನಾವು ಈ ಬೈಬಲ್ ಸ್ಟಡಿಯನ್ನ ನಾವು ಯಾವ ರೀತಿ ಹೋಗ್ತಾ ಇದ್ವಿ ಅಂದ್ರೆ ಲೈನಿಯರ್ ಮೆಥಡ್ ನಲ್ಲಿ ಎವ್ರಿ ವರ್ಸ್, ಪ್ರತಿಯೊಂದು ವಚನವನ್ನ, ಪ್ರತಿಯೊಂದು ಪದವನ್ನು ಕೂಡ ದೇವರ ಒಂದು ಸನ್ನಿಧಿಯಲ್ಲಿ ನಾವು ದೇವರ ಆತ್ಮನ ನಡೆಸುವಿಕೆಯಲ್ಲಿ ಧ್ಯಾನಿಸಿಕೊಂಡು ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 14ನೇ ವಚನವನ್ನ ನಾವು ಓದುವುದಾದರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನ ಸಹೋದರಾಗ್ಲಿ ಸಹೋದರಿಯರಾಗ್ಲಿ ಓದ್ಬೇಕಂತ ನಾನು ಕೇಳ್ಕೊಳ್ತೇನೆ. ಆದರೂ ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿ ಇದ್ದಾರೆ. ಸಾಕು ಸಾಕು, ಥ್ಯಾಂಕ್ ಯು. ಇಲ್ಲಿ ನಾವು ಗಮನಿಸಿದ್ರೆ ದ ಮೇನ್ ಫೋಕಸ್ ಆಫ್ ದಿಸ್ ವರ್ಸ್, ಈ ಒಂದು ವಚನದ ಮುಖ್ಯವಾದಂತ ಒಂದು ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಏನೋ ಸ್ಮಾಲ್ ವೇನ ಕಾಣಿಸ್ಬೋದು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳು ತಿನ್ನುವುದರಲ್ಲಿ ಎಂಬುದಾಗಿ, ಮತ್ತು ಘೋರವಾದಂತದ್ದು ಜಾರತ್ವ ಮಾಡುವುದರಲ್ಲಿ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು. ಅಂದರೆ ಇಲ್ಲಿ ದೇವರು ತನ್ನ ಪೆರ್ಗಮ ಸಭೆಯಲ್ಲಿರುವಂತ ತಪ್ಪನ್ನ ಗುರುತಿಸುವಾಗ ಒಂದು ವಿವರಣೆಯನ್ನು ಕೊಡ್ತಾ ಬಂದಿದ್ದಾರೆ ದೇವರಾತ್ಮನ, ಪೆರ್ಗಮ ಸಭೆಯ ವಿಷಯದಲ್ಲಿ ಹೇಳುತ್ತಾ. ಆ ವಿವರಣೆ ಹೇಗೆ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿರುವಂತಹ ಅರಣ್ಯಕಾಂಡದಲ್ಲಿ ನಡೆದಿರುವಂತ ಆ ಒಂದು ಘಟನೆಯನ್ನು ಸೂಚನೆ ಮಾಡಿ, ಅದನ್ನ ಒಂದು ಉಲ್ಲೇಖ ಮಾಡಿ, he has taken it as a reference, ಅದನ್ನ ಉಲ್ಲೇಖ ಮಾಡಿ ಆ ರೀತಿಯಾಗಿ ಹೇಗೆ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು. ಅಂದ್ರೆ ದುರ್ಬೋಧನೆ ಮಾಡುವವರು ಇದ್ದಾರೆ, ದುರ್ಬೋಧನೆಯನ್ನು ಅವಲಂಬಿಸುವವರು ಇದ್ದಾರೆ ಆ ಪೆರ್ಗಮ ಸಭೆಯಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ತನಾದಂತ ಯೇಸು ಕ್ರಿಸ್ತನು ಭಕ್ತನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಆತನು ಕಾಣಿಸಿಕೊಂಡು ತನ್ನ ಸ್ವರವನ್ನು ಆತನಿಗೆ ಅನುಗ್ರಹಿಸಿ, ಯೋಹಾನನೇ ನೀನು ಬರೀ, ಯು ರೈಟ್, 7 ಸಭೆಗಳಿಗೆ, ಎಫೆಸ್ ಸಭೆಗೆ, ಸ್ಮರ್ನ ಸಭೆಗೆ, ಈಗ ಪೆರ್ಗಮ ಸಭೆಯಲ್ಲಿ ನಾವಿದ್ದು, ಆ 7 ಸಭೆಗಳು ಆಯಾ ಕಾಲಘಟ್ಟವನ್ನು ಸೂಚಿಸುವಂತವೆಂಬುದಾಗಿ ಕೆಲವರು ಬೈಬಲ್ ಪಂಡಿತರ ಅಭಿಪ್ರಾಯ ಇದೆ. ಆ 7 ಸಭೆಗಳು ಸಾರ್ವತ್ರಿಕ ಸಭೆಗಳ ಸೂಚನಪ್ರಾಯವಾಗಿದೆ ಎಂಬುದಾಗಿ ಇನ್ನು ಕೆಲವರ ಅಭಿಪ್ರಾಯ ಇದೆ. ಒಟ್ಟಾರೆ ಇನ್ನೊಂದು ಮಾತನ್ನ ಹೇಳುವುದಾದ್ರೆ, ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿರುವ ಪ್ರಕಾರ ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆಯನ್ನು ಕುರಿತು ಕರ್ತನಾದಂತ ಯೇಸು ಕ್ರಿಸ್ತನು ಆ ಸಭೆಗಳನ್ನು ಜಾಗೃತಿಗೊಳಿಸುವನಾಗಿ, ಎಚ್ಚರಗೊಳಿಸುವನಾಗಿದ್ದಾನೆಂಬುದನ್ನಾಗಿ ನಾವು ಗಮನಿಸ್ತೇವೆ. ಆದ್ರಿಂದ ಸಭೆಗೆ ನಾವು ಹೋಗುವಾಗ, ದೇವಾಲಯದಲ್ಲಿ ದೇವರನ್ನು ಆರಾಧಿಸ್ಲಿಕ್ಕೆ ಹೋಗುವಾಗ ನಾವು ಗಮನಿಸಬೇಕಾಗಿರುವಂತ ಒಂದು ಸಂಗತಿ ಏನಂದ್ರೆ, ದೇವರು ನಮ್ಮ ಆಲೋಚನೆಗಳನ್ನು, ದೇವರು ನಮ್ಮ ವರ್ತನೆಯನ್ನು, ದೇವರು ನಮ್ಮ ಬೋಧನೆಯನ್ನು, ದೇವರು ನಾವು ಅವಲಂಬಿಸುವ ಬೋಧನೆಯನ್ನು ಆತನು ಪರಿಗಣಿಸುವನಾಗಿದ್ದಾನೆ. ದಟ್ ಈಸ್ ದ ರೀಸನ್ ವೈ. ಆ ಕಾರಣಕ್ಕಾಗಿಯೇ ಪ್ರಕಟಣೆ ಗ್ರಂಥದಲ್ಲಿ ಇರುವಂತ ಕೆಲವು ಸಂಗತಿಗಳನ್ನ ನಾವು ಅಧ್ಯಯನ ಮಾಡಬೇಕು. ಕೆಲವರ ಅಭಿಪ್ರಾಯ, ಪ್ರಕಟಣೆ ಗ್ರಂಥ ಓದಿದ್ರೆ ಶ್ರಮೆಗಳು ಜಾಸ್ತಿ ಬರ್ತವೆ, ಶೋಧನೆಗಳು ಬರ್ತವೆ ಅಂತ ಭಯಪಡುವಂತ ವಿಶ್ವಾಸಿಗಳಿದ್ದಾರೆ.
ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವವರು, ರಕ್ಷಣೆ ಹೊಂದಿದಂತವರು ಭಯ ಪಡುವಂತ ಅಗತ್ಯತೆ ಇಲ್ಲ. ಆದರೆ ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಾವು ಕೃತಜ್ಞತೆಯಿಂದ ಧ್ಯಾನಿಸಬೇಕು. ಯಾಕಂದ್ರೆ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ದೇವರಾತ್ಮನು ಸತ್ಯವೇದದಲ್ಲಿ ಮುಂಚಿತವಾಗಿ ತಿಳಿಸಿಟ್ಟಿರುವುದರಿಂದ ಅದು ನಮಗೆ ದೀಪ ಆಗಿದೆ, ದಾವೀದನು ಹೇಳಿದ ಹಾಗೆ. ಅದಕ್ಕೆ ಪೌಲನು ತಿಮೋತಿಗೆ ಬರೆಯುತ್ತಾ ಒಂದು ಮಾತನ್ನ ಹೇಳ್ತಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಕ್ಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಬೇಗನೆ ನಿನ್ನ ಬಳಿಗೆ ಬರುತ್ತೇನೆ. ಓದಿ ಸಿಸ್ಟರ್, ಓದಿ ದಯವಿಟ್ಟು. ಮೊದಲನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನ. ಆದರೆ ಬೇಗನೆ ನಿನ್ನ ಬಳಿಗೆ ಬರುವವನೆಂದು ನನಗೆ ನಿರೀಕ್ಷೆಯುಂಟು. ಆದರೆ ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಥ್ಯಾಂಕ್ ಯು. ಸಾಕು ಸಿಸ್ಟರ್. ಅಲ್ಲಿ ದೇವರ ಮನೆ, ದೇವರ ಆಲಯ, ಆ ಪದಗಳು ಬಳಕೆ ಹೇಗೆ ಉಂಟು ನೋಡಿ, ಪೌಲನ ಶೈಲಿಯಲ್ಲಿ ಬರೆದಿರುವಂತದ್ದು. ಮತ್ತು ಅದು ಸಭೆ, ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು, ತಿಮೋತಿಯನೇ, ಪ್ರಿಯ ನನ್ನ ಆತ್ಮೀಯ ಮಗನೇ, ನೀನು ತಿಳಿದುಕೊಳ್ಳಬೇಕು. ಹಾಗೆ ಪ್ರಿಯರೇ, ನಾವು ದೇವರ ಮನೆಯಲ್ಲಿ, ಜೀವ ಸ್ವರೂಪನಾದ ದೇವರ ಮನೆಯಲ್ಲಿ, ಅಂದರೆ ದೇವರ ಸಭೆಯಲ್ಲಿ ನಾವು ನಡೆದುಕೊಳ್ಳಬೇಕಾದಂತ ಒಂದು ರೀತಿ ಇದೆ. ಆ ರೀತಿಯನ್ನ ದೇವರು ಗಮನಿಸುವನಾಗಿದ್ದು, ಆ 7 ಸಭೆಗಳಲ್ಲಿ ಕೂಡ ಆಯಾ ರೀತಿಯ ಜನರು, ಆಯಾ ರೀತಿಯ ಬೋಧನೆಗಳು, ಆಯಾ ರೀತಿಯ ಸತ್ಯತೆಗಳು, ಆಯಾ ರೀತಿಯ ಸಂಗತಿಗಳನ್ನ ಗಮನಿಸುವ ದೇವರಾಗಿದ್ದಾನೆ. ಆದ್ರೆ ನಾವು ದೇವರ ಸ್ತೋತ್ರ ಮಾಡೋಣ. ಕೃಪಾಯುಗದಲ್ಲಿ ಇದ್ದೀವಿ. ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಹಾಗಾಗಿ ಪ್ರಕಟಣೆ ಗ್ರಂಥ 1, 2, 3 ಅಧ್ಯಾಯಗಳಲ್ಲಿ ಸಭೆಗಳಿಗೆ ದೇವರು ಕೊಟ್ಟಿರುವ ಸಂದೇಶಗಳನ್ನ ನಾವು ಇನ್ನು ಹೆಚ್ಚೆಚ್ಚಾಗಿ ಧ್ಯಾನಿಸುತ್ತಾ, ದೇವರ ಉದ್ದೇಶವಾದ್ರೆ ಏನು, ಮೊದಲಗಿತ್ತಿಯಾಗಿ ಸಿದ್ಧರಾಗುತ್ತಿರುವ ದೇವರ ಸಭೆ ಹೇಗಿರಬೇಕು ಎಂಬುದು ದೇವರ ಪರಿಕಲ್ಪನೆ. ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಗಾಡ್, ದೇವರ ತತ್ವವೇನು, ನಾವು ಆ ಒಂದು ಮಾನದಂಡಕ್ಕೆ, ಆ ಒಂದು ಗುಣಮಟ್ಟಕ್ಕೆ ನಮ್ಮ ನಂಬಿಕೆಯು ಅದು ವೃದ್ಧಿ ಆಗಬೇಕೆಂಬುದಾಗಿ ದೇವರ ಬಯಕೆ ಪ್ರಿಯರೇ. ಅದಕ್ಕಾಗಿ ನಾವು ಈ ವಾಕ್ಯಗಳನ್ನು ಧ್ಯಾನಿಸ್ಬೇಕು, ಅದಕ್ಕಾಗಿ ನಾವು ಈ ವಾಕ್ಯವನ್ನು ತಿಳಿದುಕೊಳ್ಳಬೇಕು, ಅದಕ್ಕಾಗಿ ನಾವು ಇದರಲ್ಲಿ ಅಡಕವಾಗಿರುವಂತ ಸಂಗತಿಗಳನ್ನ ಸೂಕ್ಷ್ಮವಾಗಿ, ಸಂಕ್ಷಿಪ್ತವಾಗಿ ಮತ್ತು ಸಕ್ರಮವಾಗಿ ಧ್ಯಾನಿಸಬೇಕು. ಅದಕ್ಕೆ ಸತ್ಯವೇದದಲ್ಲಿ ತೋರಾ ಎಂಬುದಾಗಿ ಹೇಳುವಾಗಲಿ, ಪೆಂಟಾಟ್ಯೂಕ್ ಎಂಬುದಾಗಿ ಹೇಳುವುದಾಗಲಿ, ಪಂಚಕಾಂಡಗಳು ಎಂಬುದಾಗಿ ಹೇಳುವುದಾಗಲಿ ಇರುವಂತ ಆ ಪಂಚಕಾಂಡಗಳಲ್ಲಿ ಧರ್ಮೋಪದೇಶ ಕಾಂಡ ಆ ಕೊನೆಯ ಕಾಂಡ, ಅದು ಅದರ ನಂತರ ಕಾಂಡಗಳು ಎಂಬುದಾಗಿ ಇರುವುದಿಲ್ಲ. ಮೋಶೆ ತನ್ನ ಬದುಕಿನ ಚರಮ ದಶೆಯಲ್ಲಿ, ತನ್ನ ಬದುಕಿನ ಅಂತಿಮ ದಶೆಯಲ್ಲಿ ಇಸ್ರಾಯೇಲರಿಗೆ ಪುನಃ ದೇವರ ಸಂದೇಶವನ್ನು ತಿಳಿಸ್ತಕ್ಕಂಥದ್ದು. ಅದಕ್ಕೆ ಡ್ಯೂಟ್ರೋ, ಸೆಕೆಂಡ್ ಟೈಮ್, 2ನೇ ಸಾರಿ, ಇನ್ನೊಂದು ಭಾಷಾಂತರದಲ್ಲಿ ದ್ವಿತೀಯ ಉಪದೇಶ, 2ನೇ ಸಾರಿಯ ಉಪದೇಶ. ಅದನ್ನ ಹೇಳುವಾಗ ಒಂದು ಮಾತನ್ನ ಹೇಳ್ತಾನೆ, ದಯಮಾಡಿ ನೋಡ್ರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ನಾನು ಈಗ ನಿಮಗೆ ತಿಳಿಸಬೇಕಾದ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಸಾಕು. ಥ್ಯಾಂಕ್ ಯು. ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಈ ವಾಕ್ಯಗಳನ್ನು. ಮೋಶೆ ಹೇಳ್ತಿದ್ದಾನೆ, ನಿಮ್ಮ ಮಕ್ಕಳಿಗೆ ಅವರು ಕುಳಿತುಕೊಳ್ಳುವಾಗ, ಯೇಸು ಸ್ವಾಮಿ ಎಷ್ಟು ದೊಡ್ಡವರು ನೋಡು, ನಿನಗೆ ಇವತ್ತು ಸಹಾಯ ಮಾಡಿದ, ನಿನಗೆ ಒಳ್ಳೆ ಸೈಕಲ್ ಕೊಡಿಸಿದೆ ನಾನು,
ನಾನೆಲ್ಲ ಕೊಡ್ಸಿದ್ದು, ಯೇಸು ಸ್ವಾಮಿ ನನ್ನ ಸಹಾಯ ಮಾಡಿದ್ರು. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳುವುದಾದ್ರೆ ಆ ಚಿಕ್ಕ ಹುಡುಗ ಆಗ ತಿಳ್ಕೊಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬೇಕಾದದನ್ನ ಅನುಗ್ರಹಿಸುವವನು ಅಂತಕ್ಕಂಥ ಒಂದು ನಂಬಿಕೆಯು ಅವನಲ್ಲಿ ಉಂಟಾಗುತ್ತೆ. ಮಲಗುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಒಂದು ವೇಳೆ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ್ಲೂ ಅಥವಾ ಮಾರ್ಕೆಟ್ಗೆ ಕರ್ಕೊಂಡು ಹೋಗುವಾಗ್ಲೂ ಮಕ್ಕಳ ಜೊತೆಯಲ್ಲಿ ಬಿಬ್ಲಿಕಲ್ ಮ್ಯಾಟರ್ಸ್, ಸತ್ಯವೇದ ಸಂಬಂಧಪಟ್ಟಂತ ಸಂಗತಿಗಳನ್ನ ನಾವು ಹೇಳುತ್ತಾ ಇರ್ಬೇಕಂತ ಧರ್ಮೋಪದೇಶ ಕಾಂಡ 5 ಕಾಂಡಗಳಲ್ಲಿ ಮೋಶೆ ಮುಂದೆ ಬರುವಂತಹ ಒಂದು ಏನು ಬಹಳ ಒಂಥರ ಒಂದು ದುರ್ಗತಿಯನ್ನು, ಒಂದು ಕೆಟ್ಟ ಸಂತತಿಯನ್ನು ಮುಂಚಿತವಾಗಿಯೇ ಬಲ್ಲವನಾಗಿ ಪ್ರವಚನಾತ್ಮಕ ದೃಷ್ಟಿಯಿಂದ ಮೋಶೆ ಆ ಮಾತನ್ನ ಹೇಳಿದಾನೆ. ಯಾಕಂದ್ರೆ ದಯಮಾಡಿ ಗಮನಿಸಿ ನೋಡಿ, ನ್ಯಾಯಸ್ಥಾಪಕರ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ದಯಮಾಡಿ ಓದಿ ಸಿಸ್ಟರ್. ನ್ಯಾಯಸ್ಥಾಪಕರ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಬೇರೊಂದು ಸಂತಾನವು ಹುಟ್ಟಿತು. ಯಾಕೆ ಹುಟ್ಟಿತು? ಯೆಹೋವನು ಇಸ್ರಾಯೇಲರಿಗೆ ಮಾಡಿದ ಕಾರ್ಯಗಳನ್ನಾಗಲಿ, ಅದ್ಭುತ ಕಾರ್ಯಗಳನ್ನಾಗಲಿ, ದೇವರವ್ರನ್ನ ನಡೆಸುತ್ತಾರೆ ಎಂಬುದಾಗಿರುವಂತಹ ಒಡಂಬಡಿಕೆಯನ್ನಾಗಲಿ ಇದನ್ನು ಅರಿಯದೇ ಇರುವಂತಹ ಒಂದು ಸಂತಾನ ಹುಟ್ಟುತ್ತದೆ. ಮೋಶೆಯ ಬಯಕೆ ಅದೇ ಆಗಿತ್ತು. ಅಪೊಸ್ತಲನಾದ ಪೌಲನ ಬಯಕೆಯು ಅದೇ ಆಗಿತ್ತು. ಯಾಕಂದ್ರೆ ಒಂದು ಸಂತತಿಯನ್ನ, ಮುಂದಿನ ಸಂತತಿಗೆ ಈ ವಾಕ್ಯಗಳು ಅವರ ಹೃದಯಗಳಲ್ಲಿದ್ದು ಅವರಲ್ಲಿ ಮುಂದಕ್ಕೆ ಸಾಗಬೇಕು, ಮುಂದಕ್ಕೆ ನಡೆಸಬೇಕು. ಆ ಕಾರಣಕ್ಕಾಗಿ ಈ ವಾಕ್ಯಗಳನ್ನ ನಾವು ನಮ್ಮ ಹೃದಯದಲ್ಲಿಟ್ಟುಕೊಂಡು ನಮ್ಮ ಪೀಳಿಗೆಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಇವುಗಳನ್ನ ಪಾಸಾನ್ ಮಾಡ್ಬೇಕು. ಅದಕ್ಕೆ ಆಮೋಸನ ಹೇಳ್ತಾನೆ, ಒಂದು ಕಾಲ ಬರ್ತದೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮವು. ಅದರಿಂದ ಪ್ರಿಯರೇ, ಈ ವಾಕ್ಯಗಳನ್ನ ನಾವು ಗಮನಿಸುವಾಗ, ಯಾಕೆ ನಾವು ಬಿಳಾಮನ ಕುರಿತು ಧ್ಯಾನಿಸಬೇಕು? ಈಗ ಬಿಳಾಮನ ಕುರಿತು ಧ್ಯಾನಿಸುವುದಲ್ಲ ನಮ್ಮ ಕೇಂದ್ರ ಧ್ಯಾನ. ಬಿಳಾಮನು ನಮಗೆ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ಬಂದಿದ್ದಾನೆ. ಬಿಳಾಮನ ಹಾಗೆ ಇರುವಂತ, ಬಿಳಾಮನ ಬೋಧನೆಯ ರೀತಿ ಇರುವಂತ ದುರ್ಬೋಧನೆ, ಬಿಳಾಮನ ಹಾಗೆ ಭ್ರಾಂತಿ ಇರುವಂತದ್ದು, ಅದನ್ನ ಒಂದು ಎಕ್ಸಾಂಪಲ್, ಒಂದು ಏನು ಸ್ಪೆಸಿಮೆನ್ ಆಗಿ ದೇವರು ಇಟ್ಟು ಪೆರ್ಗಮ ಸಭೆಯಲ್ಲಿ ಈ ಸಂಗತಿ ಉಂಟು. ಕರ್ತನಲ್ಲಿ ಪ್ರಿಯರೇ, ಹಣಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವ? ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಮನಿ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಎ ಬ್ಯಾಡ್ ಮಾಸ್ಟರ್. ಹಣ ಒಬ್ಬ ಒಳ್ಳೆ ಸೇವಕ, ಆದ್ರೆ ಒಬ್ಬ ಕೆಟ್ಟ ಯಜಮಾನ. ಅವನ ಆಳ್ವಿಕೆಗೆ ನಾವು ಹೋದ್ರೆ, ಅವನ ಒಂದು ಕಂಟ್ರೋಲ್ಗೆ, ಅವನ ಒಂದು ನಿಯಂತ್ರಣ ನಾವು ಹೋದ್ರೆ, ಅವನು ನಮ್ಮನ್ನು ಸುತ್ತಾಡಿಸ್ತಾನೆ, ತಿರುಗಾಡಿಸ್ತಾನೆ. ಪ್ರಿಯರೇ, ಬಿಳಾಮನ ಜೀವಿತದಲ್ಲಿ ನಡೆದಿದ್ದು ಅದೇ. ದಟ್ಸ್ ದ ರೀಸನ್ ವೈ, ಆ ಕಾರಣಕ್ಕಾಗಿ ನಾವು ಈ ಸತ್ಯವೇದದಲ್ಲಿ ಇರುವಂತ ಕೆಲವು ಸಂಗತಿಗಳನ್ನ ಧ್ಯಾನಿಸುತ್ತಾ, ಕಳೆದ ಸಾರಿ ನಿಮ್ಮ ಸಂಗಡ ದೇವರ ವಾಕ್ಯದಲ್ಲಿ ಬಿಳಾಮನನ್ನು ಕುರಿತು ಯೋಚನೆ ಮಾಡುವಾಗ ಅರಣ್ಯಕಾಂಡಕ್ಕೆ ನಾವು ಹೋದೆವು. ಅರಣ್ಯಕಾಂಡದಲ್ಲಿ, ಅರಣ್ಯಕಾಂಡ 22ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡಿದಾಗ ದೇವರಿಗೆ ಮಹಾಕೋಪ ಉಂಟಾಯಿತು. ಯಾಕಂದ್ರೆ ಬಿಳಾಮನು ಹೋಗುತ್ತಿರುವಾಗ ಆ ಮೇವಾಬ್ಯರ ಜೊತೆಯಲ್ಲಿ, ಆ ಮಹಾಜನರ ಜೊತೆಯಲ್ಲಿ, ಅಂದ್ರೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆದ ಹೆಚ್ಚಿನವರ ಸ್ಥಾನಮಾನ ಇರುವವ್ರನ್ನ ಕಳಿಸ್ತಾವನು ಬಾಲಕನು. ಅವನ್ನ ಡಿಸ್ಪ್ಲೀಸ್ ಮಾಡೋದಕ್ಕೆ, ಅವ್ರಿಗೆ ಅಸಮಾಧಾನ ಮಾಡೋದಕ್ಕೆ ಇವನಿಗಾಗದೆ ಅವರ ಜೊತೆಯಲ್ಲಿ ಹೋಗುತ್ತಿರುವಾಗ ದೇವರಿಗೆ ಕೋಪ ಉಂಟಾಯ್ತು. ದೇವರಿಗೆ ಕೋಪ ಉಂಟಾಗಿರುವ ಕಾರಣಕ್ಕಾಗಿ ಪ್ರಿಯರೇ, ಆತ ಮುಂದಕ್ಕೆ ಹೋದಾಗ ದೇವರಿಗೆ ಕೋಪ ಉಂಟಾಯ್ತು. ಯಾಕೆ ಕೋಪ ಉಂಟಾಯ್ತಂದ್ರೆ, he is not going to fulfill the purpose of God. He is going to fulfill his own purpose ಎಂಬುದು ಆಗಲೇ ದೇವರಿಗೆ ಗೊತ್ತಿತ್ತು. ಆದರೂ ಕರುಣೆಯುಳ್ಳ ದೇವರು, ಕೃಪೆಯುಳ್ಳ ದೇವರು,
ಅವಕಾಶಗಳನ್ನು ಕೊಡ್ತಾ ಕೊಡ್ತಾ ಮನುಷ್ಯನ ಮಾನಸಾಂತರ ಹೊಂದುತ್ತಾನೋ ಏನೋ, ಬದಲಾವಣೆ ಆಗುತ್ತಾನೋ ಏನೋ ಅಂತ ಕೆಲವು ಸಂಗತಿಗಳು ಮುಂದಕ್ಕೆ ಹಾಗೆ ದಾಟಿದವು. ನಾವು 22ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವಾಗ ಬಿಳಾಮನ ಕಣ್ಣು ಕೂಡ ತೆರೆದನು ದೇವರು. ಕರ್ತನಲ್ಲಿ ಪ್ರಿಯರೇ, ಕಣ್ಣು ತೆರೆದಂಗ ಆಗುವುದಕ್ಕೆ ಕಾರಣ ಏನು? ಇವತ್ತು ನಾವು ವಚನ ಭಾಗವನ್ನು ಸ್ವಲ್ಪ ಧ್ಯಾನಿಸೋಣ. ನಾನು ಮುಂದಕ್ಕೆ ಹೋಗ್ಬೇಕು, ಆ ಸಂಗತಿಗಳನ್ನ ನಾವು ಧ್ಯಾನಿಸುವಂತ ಒಂದು ಪ್ರಯತ್ನ ಮಾಡೋಣ. ದಯಮಾಡಿ ನೋಡ್ರಿ, ಅರಣ್ಯಕಾಂಡ 22ನೇ ಅಧ್ಯಾಯ ನನ್ನ ಜೊತೆಯಲ್ಲಿ ಬನ್ನಿ. ಸತ್ಯವೇದ ನಿಮ್ಮ ಬಳಿಯಲ್ಲಿ ಇದ್ರೆ ತೆಗೆದು ಓದಿ. ಇದು ಕಟ್ಟುಕತೆಯಲ್ಲ, ಎಷ್ಟೋ ಶತಮಾನಗಳ ಹಿಂದೆ ನಡೆದಿರುವ ಘಟನೆ. ಪತ್ಮೋಸ್ ದ್ವೀಪದಲ್ಲಿರುವ ಯೋಹಾನನಿಗೆ ಪರಿಶುದ್ಧಾತ್ಮ ದೇವರು ನೆನಪು ಮಾಡಿ ಬರೆಸಿಕೊಟ್ಟಂತ ಸತ್ಯ ಸಂಗತಿಗಳ ಸರಮಾಲೆ ಇದು. ಇವೆಲ್ಲ ದ ಡಿವೈನ್ ಟ್ರೂತ್ಸ್, ಆತ್ಮೀಯ ಸತ್ಯಗಳು. ನಮಗೆ ಬೇರೆ ಎಲ್ಲೂ ಕೂಡ ಇವು ಸಿಕ್ಕುವುದಿಲ್ಲ. ನಮ್ಮ ಆತ್ಮಕ್ಕೆ, ನಮ್ಮ ಆತ್ಮೀಯ ಜೀವನಕ್ಕೆ ಇವು ಬಹಳ ಮುಖ್ಯವಾಗಿರುವವು. ನೋಡ್ರಿ, 28ನೇ ವಚನದಿಂದ 30 ವಚನಗಳಿಗೆ ಒಮ್ಮೆ ನಾವು ಓದುವ ಪ್ರಯತ್ನವನ್ನು ಮಾಡೋಣ. ದಯಮಾಡಿ ಓದಿ ಸಿಸ್ಟರ್. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ, ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದಿದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದ್ದೀಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತತ್ತು ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದನು. ಅಷ್ಟರಲ್ಲೇ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಸಾಕು. ಥ್ಯಾಂಕ್ ಯು ಪವಿತ್ರ ಸಿಸ್ಟರ್, ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಕತ್ತೆ ಮಾತಾಡಿದ್ದು ನಿಲ್ಲಿಸಿದ ಮೇಲೆ ದೇವರು ಬಿಳಾಮನ ಕಣ್ಣು ತೆರೆದನು. ವಿ ಲೆಟ್ ಅಸ್ see the conversation between the donkey and the prophet. ಬಹಳ ಅದು ಎಷ್ಟು ನೋಡ್ರಿ, 28ನೇ ವಚನದಲ್ಲಿ ಯೆಹೋವನ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡ್ತಾನೆ. ಕತ್ತೆ ಮಾತಾಡಿ ಅದು ಏನು ಹೇಳುತ್ತಂದ್ರೆ, ಬಿಳಾಮನನ್ನು, ನೀನು ನನ್ನನ್ನು ಏಕೆ 3 ಸಾರಿ ಹೊಡೆದ? ಎಷ್ಟು ನೋವಾಗುತ್ತಲ್ಲ. ಅಷ್ಟು ಭಾರ ಹೊತ್ತುಕೊಂಡು ಹೋಗ್ಬೇಕು. ಹೊತ್ತುಕೊಂಡು ಹೋಗುವಾಗ ದೇವದೂತನು ಬಂದು ನಿಂತನು. ಅದು ಈ ಮನುಷ್ಯನಿಗೆ ಕಾಣಲಿಲ್ಲ, ಆದರೆ ಮಾತಿಲ್ಲದ ಮೂಕ ಪ್ರಾಣಿಗೆ ದೈವ ದರ್ಶನವಾಗುತ್ತದೆ. ಇದು ಬೈಬಲ್ ಗ್ರಂಥದಲ್ಲಿರುವಂತಹ ಬಹಳ ಅದ್ಭುತವಾದಂತಹ ಸಂಗತಿ ಪ್ರಿಯರೇ. ಗಾಡ್ ಯೂಸಸ್ ಹಿಸ್ ಓನ್ ಕ್ರಿಯೇಷನ್. ದೇವರು ಕೆರಿಯೋತಿನಲ್ಲಿರುವ ಏಲಿಯನಿಗೆ, ಕಾಗುಗಳಿಗೆ ಹೇಳಿದನು, ನೀವು ಹೋಗು, ಆತನಿಗೆ ಭಕ್ಷ್ಯಗಳನ್ನು, ಆತನಿಗೆ ಆಹಾರವನ್ನು ಕೊಡ್ರಿ. ಕಾಗೆಗಳು ವಿಧೇಯರಾದವು. ಸೃಷ್ಟಿ ವಿಧೇಯತೆ ತೋರಿಸುತ್ತೆ. ಓ ಮೀನು, ನೀನು ಹೋಗು, ಕಾರು ಬಿಡು ಯೋನನನ್ನ. ಎಸ್, ಸಮುದ್ರದಲ್ಲಿರುವಂತಹ ಜಲಚರಗಳು, ಆಕಾಶದಲ್ಲಿ ಹಾರುವ ಪಕ್ಷಿಗಳು, ಭೂಮಿ ಮೇಲಿರುವ ಪ್ರಾಣಿಗಳು ಸರ್ವಶಕ್ತನ ಸ್ವರಕ್ಕೆ ವಿಧೇಯರಾಗ್ತವೆ. ಸರ್ವಶಕ್ತನ ದರ್ಶನಕ್ಕೆ ಅವು ವಿಧೇಯರಾಗ್ತವೆ. ಆ ಕತ್ತೆಯು ಪ್ರಶ್ನೆ ಕೇಳಿತ್ತು. ಆಗ ಆ ಪ್ರಶ್ನೆ ನೋಡ್ರಿ, ಅದು ಎಷ್ಟು ಕರೆಕ್ಟ್ ಆದ ಪ್ರಶ್ನೆ ಕೇಳಿದೆ. ಆಗ ಇನ್ನೊಂದು ಮಾತನ್ನ ಹೇಳ್ತಾನೆ. ಅದಕ್ಕೆ 29ನೇ ವಚನದಲ್ಲಿ, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ. ಇಷ್ಟ ಬಂದಂತೆ ಆಡುವವನು ಈ ಬಿಳಾಮನು, ಆದರೆ ತಪ್ಪಿಸುವ ಪ್ರಯತ್ನ ಮಾಡುವ ಆ ಕತ್ತೆಯನ್ನು ನೀನು ಇಷ್ಟ ಬಂದಂಗ ಆಡ್ತಾ ಇದೀಯಾ ಅಂತ ಹೇಳ್ತಿದ್ದಾನೆ. ವಾಟ್ ಎ ಗ್ರೇಟ್ ಪ್ಯಾರಾಡಾಕ್ಸ್. ಇದು ಎಂತ ವಿಪರ್ಯಾಸ. ಕರ್ತನಲ್ಲಿ ಪ್ರಿಯರೇ, ಈ ಪ್ರವಾದಿಯು ಆ ಕತ್ತೆಗೆ ಆ ಮಾತು ಹೇಳಿದಾಗ ಇನ್ನೊಂದು ಮಾತನ್ನ ಹೇಳ್ತಾನೆ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಕೈಯಲ್ಲಿ ಕತ್ತಿ ಇರ್ಲಿಲ್ಲ. ಬಿಳಾಮನು ಆ ಬೋಧನೆಯನ್ನು ನೀಡ್ಲಿಕ್ಕೆ ಹೋಗುವಾಗ, ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಆತನ ಬಳಿಯಲ್ಲಿ ಕತ್ತಿ ಇರಲಿಲ್ಲ.
ಅದರಿಂದ ಕತ್ತೆಗೆ ಹೇಳ್ತಾನೆ, ನನ್ನ ಬಳಿಯಲ್ಲಿ ಕತ್ತಿ ಇದ್ದಿದ್ದರೆ ನೀನನ್ನು ಕೊಂದು ಹಾಕಿ ಬಿಡ್ತಿದ್ದೆ ನಂದನು. ಅದಕ್ಕೆ ಆ ಕತ್ತೆ ಎಂತ ರೆಸ್ಪಾನ್ಸ್ ಕೊಡುತ್ತಂದ್ರೆ, ಇಟ್ ಗೋಸ್ ಟು ದ ಹಿಸ್ಟರಿ, ಚರಿತ್ರೆಗೆ ಹೋಗುತ್ತೆ. ಅಂದ್ರೆ ಈ ಬಿಳಾಮನು ಒಂದು ಸಾರಿ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಆ ಕತ್ತೆ ಮೇಲೆ ಪ್ರಯಾಣ ಮಾಡಿದ್ದಾನೆ. ಆ ಕತ್ತೆಯನ್ನು ಉಪಯೋಗಿಸ್ಕೊಂಡು ಅನೇಕ ಕಡೆ ಹೋಗಿದ್ದಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ದೇವರು ನೀಡಿರುವಂತ ಎಲ್ಲಾ ವಿಷಯಗಳಲ್ಲಿ ಕೂಡ ದೇವರ ಅನುಮತಿ, ದೇವರ ಅಪ್ಪಣೆ, ದೇವರ ಒಂದು ಬೇಲಿ ನಮ್ಮಲ್ಲಿ ಇದ್ದು ಅದು ಕಾಯ್ತಾ ಇರ್ತದೆ. ಯೋಬನ ಸುತ್ತಲೂ ಬೇಲಿ ಇತ್ತು, ಅದು ಯೋಬನಿಗೆ ಗೊತ್ತಿರಲಿಲ್ಲ. ಯೋಬನ ಸುತ್ತಲೂ ಇದ್ದ ಬೇಲಿ ಸೈತಾನನಿಗೆ ಗೊತ್ತಿತ್ತು. ಹಾಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಲೂ ದೇವರು ನಮ್ಮನ್ನು ಕಾಯುವುದಕ್ಕೊಂದು ಬೇಲಿ ಹಾಕ್ಯಾರ. ಈತನು ಹಾಗೆ ಹೋಗುತ್ತಿರುವಾಗ ಆ ಕಾನ್ವರ್ಸೇಷನ್ ಅಲ್ಲಿ ನೆಕ್ಸ್ಟ್ ಪ್ರವಾದಿಗೆ ಕತ್ತೆ ಹೇಳುವುದನ್ನು ನೋಡ್ರಿ. ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೋ. ನಿನ್ನ ಜೀವಮಾನವೆಲ್ಲ ಪ್ರಾಯಶಃ 20 ವರ್ಷ, 30 ವರ್ಷ, 40 ವರ್ಷ, ನಿನ್ನ ಜೀವಮಾನವೆಲ್ಲ ನಿನ್ನ ಭಾರವನ್ನು ಹೊತ್ತಿದ್ದೇನೆ, ನಿನ್ನನ್ನು ತಗೊಂಡು ಹೋಗಿದ್ದೇನೆ, ನಿನ್ನನ್ನು ಕರ್ಕೊಂಡು ಹೋಗಿದ್ದೆ. ಡು ಯು ಹ್ಯಾವ್ ಎ ಗ್ರಾಟಿಟ್ಯೂಡ್? ಓ ಪ್ರವಾದಿ, ನಿನಗೆ ಕೃತಜ್ಞತೆ ಉಂಟಾ? ಸ್ನೇಹಿತರೆ, ಒಂದು ಮಾತು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಇನ್ಗ್ರಾಟಿಟ್ಯೂಡ್ ಈಸ್ ದ ಬೇಸೆಸ್ಟ್ ಸಿನ್ ಆಫ್ ಆಲ್ ಸಿನ್ಸ್. ಎಲ್ಲಾ ಪಾಪಗಳಿಗೆ ಮೂಲಾಧಾರ ಕೃತಜ್ಞತಾರಹಿತ ಸ್ವಭಾವ. ಮಾಡಿರೋ ಮೇಲುಗಳನ್ನ ಬೇಗ ಮರ್ತು ಹೋಗೋದು. ಒಂದು ಥ್ಯಾಂಕ್ಸ್ ಹೇಳಲಿಕ್ಕಾಗುವುದಿಲ್ಲ ಸಹೋದರರಿಗೆ. ಬ್ರದರ್, ಥ್ಯಾಂಕ್ ಯು ವೆರಿ ಮಚ್, ಇಷ್ಟೆಲ್ಲ ನಮಗೆ ಸಹಾಯ ಮಾಡಿದ್ರಿ ಅಥವಾ ಗೈಡ್ ಮಾಡಿದ್ರಿ, ಒಂದು ಗ್ಲಾಸ್ ನೀರು ತಂದು ಕೊಟ್ರು, ಥ್ಯಾಂಕ್ ಯು, ಥ್ಯಾಂಕ್ಸ್. ಯಾಕಂದ್ರೆ ನಾವು we must be thankful to others. That is a Christian quality. ಕ್ರಿಸ್ತ ವಿಶ್ವಾಸಿಗಿರುವಂತ ಒಂದು ಗುಣ, ಥ್ಯಾಂಕ್ಸ್ ಹೇಳಬೇಕು. ತಪ್ಪು ನಡೀತಾ ಸಾರಿ ಹೇಳ್ಬೇಕು. ಇಂಗ್ಲಿಷ್ನವ್ರಿಗೆ ಒಂದು ಗುಣ ಏನಪ್ಪ ಅಂದ್ರೆ, ಅವ್ರು ನಡ್ಕೊಂಡು ಹೋಗ್ತಾ ಕಲ್ಲಿಗೆ ಹಿಡ್ಕೊಳ್ತಾರಂತೆ. ಕಲ್ಲಿಗೆ ಹಿಡ್ಕೊಂಡಾಗ್ಲೂ ಕೂಡ ಆ ಕಲ್ಲಿಗೆ ಸಾರಿ ಹೇಳ್ತಾರೆ. ಓ ಸಾರಿ ಅಂತಾರೆ, ಎಕ್ಸ್ಕ್ಯೂಸ್ ಮೀ ಅಂತಾರೆ, ಸಾರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಗುಣ ಅಲ್ಲಿ ತೋರಿ ಬರ್ತದೆ. ಕರ್ತನಲ್ಲಿ ಪ್ರಿಯರೇ, ರಾಬರ್ಟ್ ಫ್ರಾಸ್ಟ್ ಅಲ್ಲ, ಇನ್ನೊಬ್ಬ ಕವಿ, ಅವನು ಹೇಳ್ತಾನೆ, ಅವನ ಒಂದು ಪ್ಯಾಸೇಜ್ ಟು ಇಂಡಿಯಾ ಅನ್ನುವಂತ ಒಂದು ದೊಡ್ಡ ಗ್ರಂಥವನ್ನು ಬರೀತಾ ನಮ್ಮ ಇಂಡಿಯನ್ ಬಸ್ಗಳಲ್ಲಿ ಜನರು ಹೇಗೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಪದಗಳಾಗ್ಲಿ, ಸಾರಿ ಅನ್ನೋ ಪದಗಳಾಗ್ಲಿ ಇಲ್ಲದೆ ಪ್ರಯಾಣಿಸ್ತಿರ್ತಾರೆ ಅನ್ನೋದನ್ನ ಹೇಳ್ತಾರೆ. ಒಬ್ರು ಟೈಮ್ ನೋಡ್ಬೇಕಂದ್ರೆ ಟೈಮ್ ಏನು ಅಂತ ಕೇಳಲ್ಲ ಬಾಯಲ್ಲಿ. ಎಕ್ಸ್ಕ್ಯೂಸ್ ಮಿ, ಮೇ ನೋ ವಾಟ್ ಇಸ್ ಟೈಮ್, ಸಮಯ ಎಷ್ಟು ಅಂತ ತಿಳ್ಕೊಬೋದ ಅಂತ ಕೇಳಲ್ಲ. ಕೈಯನ್ನ ಹಿಂಗ್ ಹಿಡ್ಕೊಂಡು ಮುರಿದಂಗ್ ಮಾಡಿ ಹಿಂಗ್ ಹಿಂದಕ್ಕೆ ತಿರುಗಿಸಿ ಹಿಂಗ್ ನೋಡಿ ಹಿಂಗ್ ಬಿಡ್ತಾರೆ ಎಷ್ಟು ಟೈಮ್ ಅನ್ನೋದು. ಅಂದ್ರೆ ಅದು ಒಂದು ಹಾರ್ದಿಕತೆ, ನಮ್ ದೇಶದ ಒಂದು ಪರಂಪರೆ ಅಥವಾ ಸಂಸ್ಕೃತಿಯೋ ಇರ್ಲಿ. ನಾನು ವಾಕ್ಯಕ್ಕೆ ಬರ್ತೇನೆ, ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಕತ್ತೆಯ ಮತ್ತು ಪ್ರವಾದಿಯ ಸಂಭಾಷಣೆಯಲ್ಲಿ ನಮಗೆ ಕಾಣಬರುವಂತ ಈ ಸಂಗತಿಗಳು ಏನು ಅಂತ, ಯಾಕೆ ಯೆಹೋವದೇವರು ಕಣ್ಣು ತೆರೆಸಬೇಕಾಗಿತ್ತು ಅಂತ ಆಲೋಚಿಸೋದಕ್ಕೆ ಈ ಮಾತುಗಳು ನಮಗೆ ನೆನಪಿಗೆ ಬಂದದ್ದು. ಆಗ ನಾನು ಯಾವಾಗಲಾದ್ರೂ ಈ ರೀತಿ ಮಾಡಿದ್ದುಂಟು ಅಂದಾಗ ಬಿಳಾಮನು ಇಲ್ಲವೆಂದನು. ಇಲ್ಲ ನೀನ್ ಸರಿ. ಆಗ ಯೆಹೋವ ದೇವರು ಪ್ರವಾದಿಯ ಕಣ್ಣು ತೆರೆದನು. ಪ್ರಿಯರೇ, ಕಣ್ಣು ತೆರೆಯಲ್ಪಟ್ಟಾಗ ಆತನ ಆತ್ಮಿಕ ಕಣ್ಣುಗಳು ತೆರೆದು, ಇಷ್ಟು ಮಹೋನ್ನತನಾದ ದೇವರು, ನನ್ನ ಕತ್ತಿಗೆ ಮಾತು ಕೊಟ್ಟಂತ ದೇವರು, ನನ್ನ ಕರ್ತನ ಮಾತನ್ನ ನನ್ನ ಬಾಯಲ್ಲಿ ಇಟ್ಟಿದ್ದಾನಲ್ಲ, ನಾನು ಆ ಪ್ರಕಾರವೇ ಹೇಳ್ಬೇಕಲ್ವಾ ಅನ್ನುವ ಪ್ರಜ್ಞೆಯಾದರೂ ಬರಬೇಕಾಗಿತ್ತು. ಫಸ್ಟ್ ಚಾನ್ಸ್ that God has given to prophet Balaam. The donkey spoke to the prophet. ಮಾತಿಲ್ಲದ ಮೂಕ ಪ್ರಾಣಿ ಪ್ರವಾದಿಯ ಜೊತೆಯಲ್ಲಿ ಮಾತಾಡಿದಾಗ
ಪ್ರವಾದಿಗೆ ದಿಗ್ಭ್ರಮೆ ಆಗಬೇಕಾಗಿತ್ತು. ತನ್ನ ಸೆಲ್ಫ್ ಪರ್ಪಸ್, ತನ್ನ ಓನ್ ವಿಲ್, ಅಲ್ಲಿಗೆ ಆತ ಅದನ್ನು ಕಡಿದು ಹಾಕಬೇಕಾಗಿತ್ತು. ಮಾಡಲಿಲ್ಲ. ಪ್ರವಾದಿಯ ನುಡಿಗಳು ಎಂಬುದಾಗಿರುವಂತ ಅಂಶವನ್ನ ನಾವು ಧ್ಯಾನಿಸ್ತಾ ಇದ್ದೀವಿ ಈ ದಿನದಲ್ಲಿ. ಹಾಗೆ ಮುಂದಕ್ಕೆ ಹೋಗುವಾಗ ದಯಮಾಡಿ ಗಮನಿಸಿ, ಪ್ರವಾದಿಯ ನುಡಿಗಳು ಎಂಬುದಾಗಿ ಲಾಸ್ಟ್ ಸಂದೇಶದಲ್ಲಿ ನಾವು ಸಬ್ ಟೈಟಲ್ ಇಟ್ಕೊಂಡು ಸ್ಟಡಿ ಮಾಡ್ತಾ ಇದೀವಿ. ಒಂದು ಪದ್ಧತಿಯ ಪ್ರಕಾರ ನಾವು ಅಧ್ಯಯನ ಮಾಡ್ತಾ ಇದೀವಿ. ಅದರಲ್ಲಿ 3ನೇ ಪಾಯಿಂಟ್, ಇವತ್ತು ನಾನು 3ನೇ ಅಂಶ ದಾಟಿದೆ, ಈಗ 4ನೇ ಅಂಶಕ್ಕೆ ಬರ್ತಾ ಇದ್ದೇನೆ. ಅದೇ ಅರಣ್ಯಕಾಂಡ 24ನೇ ಅಧ್ಯಾಯ 16-17 ವಚನಗಳನ್ನ ನಾವು ಧ್ಯಾನಿಸೋಣ. ಅರಣ್ಯಕಾಂಡ 24ನೇ ಅಧ್ಯಾಯ 16-17 ವಚನಗಳು. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ. ಓದಿ ಸಿಸ್ಟರ್, 17 ಓದಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೊಹಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ. ಸಾಕು ಸಿಸ್ಟರ್, ರಾಜದಂಡ ಹಿಡಿದವನು ಕಂಡು ಬಂದ, ಅಲ್ಲಿಗೆ ನಾವು ಲಿಮಿಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ರೀಡ್ ದ ವರ್ಡ್. ಅಲ್ಲಿಗೆ ನಾವು ಮಿತಿ ಇಟ್ಕೊಳ್ಳೋಣ. ಸಿ ದಟ್, ಗಮನಿಸಿ ನೋಡಿದ್ರೆ ಈ ಪ್ರವಾದಿಯ ಒಂದು ಪ್ರವಚನಾತ್ಮಕ ದೃಷ್ಟಿ ಎಷ್ಟು ಸುದೀರ್ಘವಾಗಿತ್ತು. ಪ್ರಾಯಶಃ ಯೆಶಾಯನು ಪ್ರವಾದಿಸಿದನು 700 ವರ್ಷಗಳ ಮುಂಚೆ. ಯೆಶಾಯ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಶ್ರಮೆಗಳನ್ನು ಕುರಿತು ನಾವು ನೋಡ್ತೇವೆ. 53ನೇ ಅಧ್ಯಾಯ 10ನೇ ವಚನ 9ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅದೇ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನ ಬಾಸುಂಡೆಗಳಿಂದ ನಮ್ಗೆ ಗುಣವಾಯಿತು. ದಾವೀದನು ಬರೆದ 22ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ಉಳಿದಂತವನಾಗಿದ್ದೇನೆಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ಕಡೆಗಳಲ್ಲಿ ಸಣ್ಣ ಪ್ರವಾದಿಗಳು ಹೇಳುವುದುಂಟು. ಆದರೆ ವಿಶೇಷವಾಗಿ ಈ ಪ್ರವಾದಿಯು ಕೂಡ ಕರ್ತನಾದ ಯೇಸು ಕ್ರಿಸ್ತನ, ಆತನ ಒಂದು ಪವಿತ್ರವಾದಂತ ಜನ್ಮವನ್ನ, ಪರಿಶುದ್ಧವಾದಂತ ಕರ್ತನಾದ ಯೇಸು ಕ್ರಿಸ್ತನ ಜನನವನ್ನು ಕುರಿತು ಆತನನ್ನ ನಾನು ನೋಡುತ್ತಿದ್ದೇನೆ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬಾತನನ್ನು ನೋಡುತ್ತಿದ್ದೇನೆ, 17ನೇ ವಚನ. ಆತನು ಈಗಿನವನಲ್ಲ. ಆ ಪ್ರವಾದಿಯು ಆ ಕಾನ್ಸೆಪ್ಟ್, ಆ ಧರ್ಮಶಾಸ್ತ್ರದ ಕಾಲದಲ್ಲಿ ಇದ್ದಂತವನಲ್ಲ. ಆಗಿನ್ನು ಮೋಶೆಯ ಕಾಲ, ಮೋಶೆ ಇರುವಂತ ಕಾಲ, ಇಸ್ರಾಯೇಲರು ಕನಾನಿಗೆ ಪ್ರಯಾಣಿಸಿ ಅಲ್ಲಿ ಸ್ಥಿರವಾಗುವಂತ ಒಂದು ಕಾಲಘಟ್ಟ. ಆದರೆ ಇನ್ನು ಸಾವಿರಾರು ವರ್ಷಗಳು ಸಾಗಿ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯೆ ಇರುವಂತ ಡಾರ್ಕ್ ಪೀರಿಯಡ್ ಅಥವಾ ಸೈಲೆಂಟ್ ಪೀರಿಯಡ್ ಅಥವಾ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ 400 ವರ್ಷಗಳು ಕೂಡ ದಾಟಿ ಆಮೇಲೆ ಮತ್ತಾಯ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ಕಾಣಬರ್ತಕ್ಕಂತ ಸಂಗತಿಯನ್ನು, ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲೇ ಅಲ್ಲ. ಯಾಕೋಬ ವಂಶದಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದಾನಲ್ಲ. ನಕ್ಷತ್ರವು ಕರ್ತನಾದ ಯೇಸು ಕ್ರಿಸ್ತನನ್ನ ನಮಗೆ ಸೂಚನೆ ಮಾಡಿದ ಆ ನಕ್ಷತ್ರವನ್ನು ಕುರಿತು, ಆ ನಕ್ಷತ್ರ ಪ್ರಾಯದವನು ಕುರಿತು, ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆಂಬುದಾಗಿ ಈ ಬಿಳಾಮನ ಮೂಲಕವಾಗಿ ಕೂಡ ಕೇಳಿಸಿದಾಗ, ಆಗಲಾದರೂ ಈ ಬಿಳಾಮನ ಆತ್ಮಿಕ ಕಣ್ಣು ಸಂಪೂರ್ಣ ತೆರೆಯಬಹುದಾಗಿತ್ತು. ಆ
ಆ ಕರ್ತನಾದ ಯೇಸು ಕ್ರಿಸ್ತನ ಆ ದಿವ್ಯ ಪ್ರಭೆಯನ್ನು, ಆತನ ಔನ್ನತ್ಯವನ್ನು, ಆತನ ಮಹೋನ್ನತ ಆ ಪರಿಶುದ್ಧವಾದಂತ ಅಮೂಲ್ಯವಾದಂತ ಆತನನ್ನು ನೆನೆಸಿದಾಗ್ಲಾದರೂ ಆತನಲ್ಲಿ ಪರಿವರ್ತನೆ ಆಗಬೇಕಾಗಿತ್ತು. ಪ್ರಿಯರೇ, ಕರ್ತನಲ್ಲಿ ಪ್ರಿಯ ದೈವಜನರೇ, ನಮ್ಮ ತಂದೆಯಾದಂತಹ ದೇವರು ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ದಿಢೀರನೆ ತಳ್ಳಿ ಹಾಕಲಿಲ್ಲ. ಹಳೆ ಒಡಂಬಡಿಕೆಯಲ್ಲಾಗ್ಲಿ ಹೊಸ ಒಡಂಬಡಿಕೆಯಲ್ಲಾಗ್ಲಿ ಅವಕಾಶಗಳನ್ನು ಕೊಡ್ತಾ 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 ಅವರನ್ನ ಗಮನಿಸುತ್ತಾ ಬಿಳಾಮನನ್ನ ಇನ್ನೂ ದೇವರಲ್ಲಿ ಕೈ ಬಿಡ್ಲಿ. ಕೊನೆಯದಾಗಿ ಆ ಕೊನೆಯ ಪ್ರವಾದನೆ ಆಗಿ ಹೇಳುವಾಗ ಬಿಳಾಮನು ಕರ್ತನಾದ ಯೇಸು ಕ್ರಿಸ್ತನ ಆ ಮೊದಲನೆಯ ಆ ಆಗಮನವನ್ನು ಈ ಲೋಕಕ್ಕೆ ಆತನ ರಾವತಾರಿಯಾಗಿ ಪರಿಶುದ್ಧವಾದ ಮರಿಯ ಕನ್ಯಕ ಗರ್ಭದಲ್ಲಿ ಜನ್ಮ ತಾಳುವಂತಹ ಸಂಗತಿಯನ್ನು ಈ ಪ್ರವಾದಿಯ ಮೂಲಕವಾಗಿ ಹೇಳ್ಸಲ್ಪಟ್ಟಿತ್ತು. ಪ್ರಿಯರೇ, ಇನ್ನೊಂದು ಮಾತು ಅಲ್ಲಿದೆ, ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ರಾಜದಂಡವನ್ನು ಹಿಡಿದವನು. ದಯಮಾಡಿ ನೋಡ್ರಿ, ಆದಿಕಾಂಡ 49ನೇ ಅಧ್ಯಾಯ 10ನೇ ವಚನ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 49 ವರ್ಸ್ 10. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಸಾಕು ಸಿಸ್ಟರ್, ಸಾಕು, ಥ್ಯಾಂಕ್ ಯು. ರೂಬೇನನಿಗೆ ರಾಜದಂಡದ ಪ್ರಾಪ್ತಿ ಸಿಗಲಿಲ್ಲ, ಯಾಕಂದ್ರೆ ಆತನ ಪಾಪವು ಅಷ್ಟು ಘೋರವಾದದ್ದು. ಸಿಮೆಯೋನು, ಲೇವಿ ಗೋತ್ರದವರಿಗೆ ಇರ್ಲಿಲ್ಲ, ಯಾಕಂದ್ರೆ ಅವರ ಒಂದು ಘೋರ ಕೃತ್ಯಗಳು ಎಷ್ಟು ಭಯಂಕರವಾಗಿದ್ದವು. ಅದನ್ನು ನಾವೀಗ ಧ್ಯಾನಿಸೋದಕ್ಕೆ ಸಮಯ ಇಲ್ಲ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಯಹೂದ ಗೋತ್ರದ ಸಿಂಹ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ರಾಜದಂಡವನ್ನು ಕುರಿತು ನಾವು ಆಗ ಹೆಚ್ಚು ಗಮನಿಸ್ತೇವೆ, ಹಾಗೆ ಹೆಚ್ಚು ನಾವು ನೋಡ್ತೇವೆ. ಆದ್ರೆ ಈಗ ರಾಜದಂಡದ ಪ್ರಸ್ತಾಪ ಇರುವುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ರಾಜದಂಡವನ್ನು ಹೊತ್ತಂತು. ಆತನು ಯಜ್ಞದ ಕುರಿ, ಆತನು ಉನ್ನತೋನ್ನತ ಸಿಂಹಾಸನದಲ್ಲಿ ಇರುವಂತವು. ಕರ್ತನಾದ ಯೇಸು ಕ್ರಿಸ್ತನ ಆ ರಾಜದಂಡವನ್ನು ಹಿಡಿಯೋನಾಗಿ ಆತನು ಇರುತ್ತಾನೆಂಬುದನ್ನು ಕೂಡ ನೆನಪು ಮಾಡಿದನು. ಪ್ರಿಯರೇ, ಅದರಿಂದ ನಾವು ಧ್ಯಾನಿಸಿಕೊಳ್ಳೋಣ. ದೇವರ ಮಾನದಂಡಗಳು, ದೇವರ ಉದ್ದೇಶಗಳು, ದೇವರ ಬಹಳ ಗಂಭೀರವಾದಂತ ಆಲೋಚನೆಗಳು ಎಷ್ಟು ಪರ್ಫೆಕ್ಟ್ ಆಗಿರ್ತವೆ, ಎಷ್ಟು ಕರೆಕ್ಟ್ ಆಗಿರ್ತವೆ, ಎಷ್ಟು ಆಕ್ಯುರೇಟ್ ಆಗಿರ್ತವೆ. ಗಾಡ್ಸ್ ಪ್ಲಾನ್ಸ್ ವಿಲ್ ನೆವರ್ ಚೇಂಜ್. ಎಂದಿಗೂ ಬದಲಾಗದ ದೇವರು, ಆದರೆ ಬದಲಾಯಿಸುವಂತ ದೇವರು. ಗಮನಿಸಿ ನೋಡೋಣ, ಈ ಬೆಯೋರನ ಮಗನಾದ ಬಿಳಾಮನಿಗೆ ಎಷ್ಟು ಅವಕಾಶಗಳು ಕೊಡ್ತಾ ಇರುವಾಗ ಆತನ ಬಗ್ಗೆ ದೇವರ ವಾಕ್ಯದಲ್ಲಿ ಏನೇನು ಬರೆದಿತ್ತು ಎಂಬುದನ್ನು ನಾವು ಅದನ್ನು ಒಮ್ಮೆ ಗಮನಿಸಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ದಯಮಾಡಿ ಅದೇ ಅರಣ್ಯಕಾಂಡ 24ನೇ ಅಧ್ಯಾಯ 16ನೇ ವಚನವನ್ನ ಇನ್ನೊಮ್ಮೆ ಓದಿ ಸಿಸ್ಟರ್, ದಯವಿಟ್ಟು ಓದಿ. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶವಾಗಿ ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ. ಸಾಕು ಸಿಸ್ಟರ್, ಸಾಕು ಸಾಕು ಸಾಕು. These are the degrees, qualification for this great prophet. ಬಿಳಾಮನನ್ನು ಕುರಿತು ನಾವು ಧ್ಯಾನಿಸುವಾಗ ಇದು ಒಂದು ಕಡೆ, ಇನ್ನೊಂದು ಕಡೆಗೆ ನಾವಿನ್ನೂ ಹೋಗಲಿಲ್ಲ. ಬಟ್ ದೇವರ ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಬಿಟ್ಸ್ ಅಂಡ್ ಪೀಸಸ್ ಆಗಿ ಎಲ್ಲೋ ಕನ್ಕ್ಲೂಷನ್ ಆಗಿ ಇರುವಂತದ್ದಲ್ಲ.
ವಿ ನೀಡ್ ಟು ಮೇಕ್ ಎ ಕರೆಕ್ಟ್ ಅನಾಲಿಸಿಸ್. ಸರಿಯಾದ ರೀತಿಯಲ್ಲಿ ವಿಶ್ಲೇಷಿಸ್ತಾ ಹೋಗ್ಬೇಕು. ಈ ಪ್ರವಾದಿಯ ಕುರಿತು 16ನೇ ವಚನದಲ್ಲಿ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ಆ ಪುರುಷನು ಇವನು ಬಿಳಾಮನು. ಅವನ ಮನೋದೃಷ್ಟಿಯಿಂದ ನೋಡುವ ಹಾಗೆ ದೇವರು ಕಣ್ಣು ತೆರೆದಿದ್ದಾಯಿತು. ಯಾವಾಗ ಕತ್ತೆ ಮಾತಾಡಿತ್ತೋ, ಯಾವಾಗ ಆ ಮಾತು ತೀವ್ರವಾಗಿ ಅಂತ್ಯವಾಯಿತೋ, ಆಗ ಕಣ್ಣು ತೆರೆದನು ದೇವರು. ಆಗ ಮನೋದೃಷ್ಟಿ ಅವನಿಗೆ ಬಂತು. ಆ ಮನೋದೃಷ್ಟಿ ಬಂದಂತ ಬಿಳಾಮನು, ಆತ ಎಂತವನು ಅಂದ್ರೆ ದೇವರ ಮಾತುಗಳನ್ನು ಕೇಳುವವನು. ವಾಟ್ ಎ ಗ್ರೇಟ್ ಥಾಟ್ಸ್. ದೇವರು ತನ್ನ ಮಾತುಗಳನ್ನು ಈ ಪ್ರವಾದಿಗೆ ಕೊಟ್ಟಿದ್ದಾನೆ. ಏನು ಆ ಮಾತುಗಳು? ಏನು ಇಸ್ರಾಯೇಲರನ್ನು ಗುಣಗಾನ ಮಾಡು, ಅವರ ಡೇರೆಗಳನ್ನು ವರ್ಣಿಸು, ಅವರು ಮೃಗೇಂದ್ರರಂತಿದ್ದಾರೆಂಬುದಾಗಿ ಹೇಳು, ಅವರು ಕಾಡು ಕೋಣದಂತೆ ಬಲಿಷ್ಠರು ಎಂದು ಹೇಳು. ದಟ್ ಈಸ್ ದ ಲವ್ ಫಾರ್ ಹಿಸ್ ಪೀಪಲ್. ಇವತ್ತಿಗೂ ಚಿಕ್ಕ ದೇಶ, ಒಂದು ಪುಟ್ಟ ದೇಶ ಇಸ್ರಾಯೇಲು. ವಾಟ್ ಎ ಗ್ರೇಟ್ ಥಾಟ್ಸ್ ಗಾಡ್ ಹ್ಯಾಸ್ ಗಾಟ್ ಟುವರ್ಡ್ಸ್ ದಟ್ ಕಂಟ್ರಿ. ಕರ್ತನಲ್ಲಿ ಪ್ರಿಯರೇ, ನಾವಿಲ್ಲಿ ಗಮನಿಸಿ ನೋಡ್ತೇವೆ, ನಾವು ಸಂಖ್ಯೆಯಲ್ಲಿ ಕಮ್ಮಿ ಇದ್ದೇವೆ. ಬ್ರದರ್ ಸಭೆಯವರು ಏನು ಬೆರಳೆಣಿಕೆ ಸೇರ್ತಾರಂತ ಜನ ಅಂದ್ಕೋಬಹುದು. ಆದ್ರೆ ನಮ್ಮಲ್ಲಿ ಸ್ವಸ್ಥ ಬೋಧನೆ ಇರುವುದರಿಂದ ಕೆಲವರೇ ಆಗಿದ್ದಾಗ್ಯೂ ನಾವು 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 ಸ್ಥಿರವಾಗಿ ನಿಲ್ಲುವಂತರಾಗಿ. ಎಷ್ಟೋ ಜೊಳ್ಳು ಹೊರಟು ಹೋಗ್ತದೆ, ಬಟ್ ವಿ ನೀಡ್ ಟು ಸ್ಟ್ಯಾಂಡ್ ಫಾರ್ ಕ್ರೈಸ್ಟ್. ಈತನ ಈ ಬಗ್ಗೆ ನೋಡುವಾಗ, ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಮಹಾ ಪರಾತ್ಪರನಾದ ದೇವರ ಆ ಜ್ಞಾನವನ್ನು ಪಡೆದಂತವನು. ದಿಸ್ ಈಸ್ ದ ಥರ್ಡ್ ಕ್ವಾಲಿಫಿಕೇಶನ್. ಮತ್ತು ಮೂರನೇದಾಗಿ ನಾವು ನೋಡುವ, 4ನೇದಾಗಿ ನೋಡುವಾಗ, ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದಿದವನು. ವಾಟ್ ಎ ಗ್ರೇಟ್ ಕ್ವಾಲಿಫಿಕೇಶನ್ಸ್, ಎಲಿಜಿಬಿಲಿಟೀಸ್. ಪರಾತ್ಪರನ ಮನೋದೃಷ್ಟಿಯಿಂದ ನೋಡಿದವನು, ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದಿದವನು ಆಗಿರುವ ಆ ವ್ಯಕ್ತಿ, ಈ ಮಟ್ಟಕ್ಕೆ ಬಿಳಾಮನು ಆ ಹೈ ಲೆವೆಲ್ ಆಫ್ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ಗಾಡ್, ದೇವರ ಜೊತೆ ಆ ಒಂದು ಸಮೀಪ ಬಾಂಧವ್ಯ ಹೊಂದಿದ ಪ್ರವಾದಿಯಂತೆ ಇದ್ದ ಎಲ್ಲಿಯ ತನಕ. ಹಾಗೆ ಪ್ರವಚಿಸಿದ, ನಕ್ಷತ್ರ ಪ್ರಾಯನನ್ನು ಕುರಿತು ಹೇಳಿದ, ರಾಜದಂಡವನ್ನು ಕುರಿತು ಹೇಳಿದ. ಅನ್ಯ ಜನರು ಕೂಡ, ನೀವು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದುತ್ತೀವಿ ಎಂಬುದಾಗಿ ಕೂಡ ಆತನು ತಿಳಿಸಿದ. ಅನೇಕ ಅನ್ಯ ಜನರು ಕೂಡ ಆತನ ಬಳಿಗೆ ಬರುವರು ಎಂಬುದಾಗಿ ನಾವು ಅದೇ ವಾಕ್ಯ ಭಾಗದಲ್ಲಿ ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಂತಹ ಬಿಳಾಮನು ದಾರಿ ತಪ್ಪಲು ಕಾರಣವೇನು? ಇಂತಹ ಗಿಫ್ಟೆಡ್ ಪ್ರಾಫಿಟ್, ಇಂತಹ ಸ್ಪಿರಿಚುಯಲಿ ವೆರಿ ಹೈ ಸ್ಟ್ಯಾಂಡರ್ಡ್ ಇರುವಂತ ಪ್ರಾಫಿಟ್, ಇವತ್ತು ಕನ್ವೆನ್ಷನಲ್ ಸ್ಪೀಕರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಾಫಿಟ್, ಒಬ್ಬ ಮಹಾಜ್ಞಾನಿ ಆಗಿರುವಂತ ಪ್ರಾಫಿಟ್, ಆದರೂ ಕೂಡ ಆಂತರ್ಯದಲ್ಲಿ ತಪ್ಪಿ ಹೋದದ್ದು ಎಲ್ಲಿ ಆಂತರ್ಯದಲ್ಲಿ ಆತ ತಪ್ಪಿ ಹೋದನು. ಆತನ ಅಂತ್ಯವು ಹೇಗಾಯ್ತು? ಆತನು ಹೇಗೆ ಆ ಒಂದು ಭಯಾನಕ ಮರಣಕ್ಕೆ ಹೋದ? ಕರ್ತನಲ್ಲಿ ಪ್ರಿಯರೇ, ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ. ದೇವರ ಚಿತ್ತವಾದರೆ ನಾವು ಈ ವಚನವನ್ನ ಇನ್ನು ಸ್ವಲ್ಪ ಧ್ಯಾನಿಸುತ್ತಾ, ಹೇಗೆ ಬಿಳಾಮನನ್ನ ಉದಾಹರಣೆಯಾಗಿ ತಗೊಂಡಾಗ ಅಂತಹ ಗಿಫ್ಟೆಡ್ ಪ್ರಾಫಿಟ್ನೇ ದೇವರು ಆ ರೀತಿಯಾಗಿ ನಡೆಸಿದಾಗ ಅಥವಾ ನಡೆದುಕೊಂಡಾಗ
ವಾಟ್ ಅಬೌಟ್ ಎ ಕಾಮನ್ ಪೀಪಲ್ ಲೈಕ್ ಯು ಅಂಡ್ ಮೀ? ಬಹಳ ದೈವಭಕ್ತಿಯಿಂದ ಹಣವನ್ನು, ಸಿರಿಯನ್ನು, ದೇವರನ್ನು ಎರಡನ್ನೂ ಕೂಡ ನಾವು ಪ್ರೀತಿಸಲಾರೆ. ಇದು ಮುಂದಿನ ಸಂದರ್ಭ, ದೇವರ ಚಿತ್ತವಾದರೆ ಈ ವಚನವನ್ನ ಆ ಡೈರೆಕ್ಷನ್ ಅಲ್ಲಿ ಎಕ್ಸ್ಪೋಸ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಳೋಣ. ವಿ ಆರ್ ಮೆಡಿಟೇಟಿಂಗ್ ದಿಸ್ ವರ್ಸ್ ಇನ್ ಅನ್ ಎಕ್ಸ್ಪೋಸಿಟರಿ ವೇ. ಸತ್ಯವನ್ನ ಎಕ್ಸ್ಪೋಸ್ ಮಾಡಿದಾಗ, ಡಿಗ್ ಮಾಡಿದಾಗ, ಲೈನಿಯರ್ ಮೆಥಡ್ ನಲ್ಲಿ ಧ್ಯಾನಿಸಿದಾಗ ನಮಗಿದರ ಸತ್ಯ ಸಂಗತಿಗಳು ಅರ್ಥವಾಗ್ತವೆ ಪ್ರಿಯರೇ. ಹಾಗಾಗಿ ನಾವು ಮುಂದುವರಿಯೋಣ. ದೇವರ ಚಿತ್ತವಾದರೆ ಮುಂದಿನ ಗುರುವಾರದಲ್ಲಿ ದೇವರ ಚಿತ್ತವಾದರೆ ನಾವು ಬಿಳಾಮನ ಆ ಬೋಧನೆಯ ಪರ್ಯವಸಾನ ಏನು, ಅದರ ನಂತರ ನಡೆದ ಪರಿಣಾಮಗಳೇನು, ದ ಸೆಕೆಂಡ್ ಸೈಡ್ ಆಫ್ ಬಿಳಾಮನ ದ ಡಾರ್ಕರ್ ಸೈಡ್, ಇನ್ನೊಂದು ಬದಿಯಲ್ಲಿ ಹೇಗೆ ಎಂಬುದನ್ನು ನಾವು ಧ್ಯಾನಿಸುವ ಪ್ರಯತ್ನ ಮಾಡೋಣ. ನನಗೆ